ಹೆಂಡದ ಜೊತೆಯಲ್ಲಿ ಕೂಡಿ ರಮಿಸುವವ ಸುರೇತರ ರಮಣಂ ಸುರೇತರ ಅಂತ. ಹೆಂಡದ ಜೊತೆಯಲ್ಲಿ ಸೇರಿ ಕುಣಿತವನ್ನು ಪಡೆಯುವ ಅಥವಾ ರಮಿಸುವ, ಖುಷಿ ಪಡುವ. ಕುಡಿದು ಕುಣಿಲಿಕ್ಕೆ ಇಲ್ಲ, ಖುಷಿ ಪಡಲಿಕ್ಕೆ ಇಲ್ಲ. ನಾನಿನ್ನು ಹೇಳಿದ್ನಲ್ಲ, ಅದು ಅವೈದಿಕ ಅಂತ. ಶಾಸ್ತ್ರ ಹೇಳಲೇ ಇಲ್ಲ, ಅದನ್ನು ಮಾಡಿಕೊಂಡಿದ್ದಾರೆ, ತಪ್ಪದು. ಮದ್ಯ, ಮದಿರೆ, ಮತ್ಸ್ಯ, ಮಾನಿನಿ ಇವೆಲ್ಲ ಶಾಸ್ತ್ರ ಹೇಳಲಿಲ್ಲ. ಇದು ವಾಮಾಚಾರಗಳು, ಕೆಟ್ಟಾಚಾರಗಳು, ಇದು ಶಾಕ್ತ ಪ್ರಭಾವಗಳು ಅಂತ ಹೇಳುತ್ತೆ. ಅದನ್ನು ತಾಂತ್ರಿಕವಾಗಿ ಹೊರಗಿಟ್ಟಿದ್ದಾರೆ. ಅವೈದಿಕ ಧರ್ಮ ಅಂತ ಹೇಳುತ್ತಾರೆ ಅದನ್ನು. ಮೊದಲು ಹೇಳುವಾಗಲೇ ದೇವತೆಗಳ ಬಗ್ಗೆ ಮಾತಾಡುವಾಗಲೇ ಚತುರ್ಮುಖ ಹೇಳಿದ್ದ. ಅಂದರೆ ನಾವೊಂದೊಮ್ಮೆ ಇವತ್ತು ಏಲಿಯನ್ಸ್ ಅಂತ ಹೇಳಿಕೊಂಡು ಒಂದೊಮ್ಮೆ ನಮ್ಮ ನೆಲೆಯ ಮೇಲೆ, ನಮ್ಮ ಈ ಭೂಗೋಳದ ಮೇಲೆ ಅಥವಾ ಈ ನಮ್ಮ ಜನವಸತಿಯ ಮೇಲೆ ಇತರ ಗ್ರಹಗಳ ಒಂದೊಮ್ಮೆ ಕಂಟ್ರೋಲ್ ಉಂಟು ಅಂತ ಹೇಳುವುದಾಗಿದ್ದರೆ, ಅಥವಾ ನಮ್ಮನ್ನವರು ಮೇಲಕ್ಕೆ ಬಾರದಂತೆ, ಪುರೋಗಾಮಿಗಳು ಆಗದಂತೆ ನಮ್ಮ ಏನೊಂದು ಶಕ್ತಿ ಸಾಮರ್ಥ್ಯಗಳಿವೆ ಅದೆಲ್ಲ ತಮ್ಮಷ್ಟಕ್ಕೆ ಬಡಿದು ಹೋಗಬೇಕು. ಅದಕ್ಕೇನು ಮಾಡುವ? ಅದಕ್ಕೆ ಅನುಗುಣವಾಗುವಂತೆ. ಈಗ ಸುಂಬನಿಶಂಬರ ಕಥೆ ಇದ್ದಾಗೆ ಅಥವಾ ಇನ್ನು ತಿಲೋತ್ತಮೆ ಬಂದಾಗ ಅದಾಗೆ ಎಲ್ಲ ಒಂದು ಹೆಣ್ಣನ್ನು ಕಳಿಸಿ ಅವರಿಬ್ಬರೇ ಗಲಾಟೆ ಮಾಡಿಕೊಂಡು ಸಾಯುವಂತೆ ಮಾಡಿಕೊಂಡಾಗೆ ನಾವೇ ಕೆಳಗೆ ಬೀಳುವಂತೆ, ನಮ್ಮ ಸೊತ್ತಲ್ಲಿ ನಾವೇ ಸೋಲುವಂತೆ ಮಾಡಲಿಕ್ಕೆ ಚತುರ್ಮುಖ ದೇವತೆಗಳಿಗೆ ಕೊಟ್ಟ ಒಂದು ಆದೇಶ ಏನು ಕೇಳಿದರೆ, ಹೆಂಡವನ್ನು ಮನುಷ್ಯ ಲೋಕಕ್ಕೆ ದೂಡಿ ಅಂತ. ಬುದ್ಧಿ ಪ್ರಣಾಶನಂ ನೆಪಾತಯನ್ನು ಮನುಷ್ಯೇಶು ಪಾಪ ದೋಷಾವಹಂ. ಇದರಿಂದ ಪಾಪವೂ ಬರ್ತದೆ, ಹಾಳು ಆಗ್ತದೆ. ಎರಡು. ನಾಳೆ ಪಾಪ ಬರ್ತದಲ್ಲ ಕೇಳಬೇಡಿ, ಈಗಲೇ ದೋಷ ಕಾಣ್ತದೆ. ಬುದ್ಧಿ ಪ್ರಣಾಶನಂ ಸ್ಪಷ್ಟವಾದ ಹೇಳಿಕೆ ಕೊಟ್ಟವರು. ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ ಕೇಳೋದು ಬೇಡ ಅಂತ ಹೇಳಿದಾಗ ನಾನು ಇದನ್ನು ವಿವರಣೆ ಕೊಡೋದು. ಬುದ್ಧಿ ಪ್ರಣಾಶನಂ ಅಂತ. ಹೊಟ್ಟೆಗೆ ಹಾಕಿಕೊಂಡ ತಕ್ಷಣ ಮೊದಲ ಬಾರಿಗೇನೆ ಅದು ಹೊಟ್ಟೆ ಒಳಗೆ ಹೋಗಿ ಲಿವರನ್ನು ಡ್ಯಾಮೇಜ್ ಮಾಡಿ ಮತ್ತೆ ಮೆದುಳಿಗೆ ಹರಡಿ ತಲೆಯನ್ನು ಸ್ಥಿಮಿತದಲ್ಲಿ ತಪ್ಪಿಸಿ ಅಲ್ಲಿಂದ ಇವನ ಕೈಕಾಲುಗಳನ್ನೆಲ್ಲ ದುರ್ಬಲಗೊಳಿಸಿ ಮಾತನ್ನು ಬದಲಿಸಿ, ಆದ್ದರಿಂದ ಎಷ್ಟು ಕಂಟ್ರೋಲ್ ಮಾಡುತ್ತೆ ಅದು ಕೇಳಿದರೆ, ಅವನು ಯದ್ವಾ ತದ್ವಾ ಮಾತಾಡ್ತಾನೆ, ನಡಿಗೆ ಎಲ್ಲಿಯೂ ಆಗಿಬಿಡುತ್ತೆ. ಸುಮಾರು ಇದರ ಪ್ರಭಾವ 8-10 ಗಂಟೆ ಇರ್ತದೆ. ಅದರದ್ದು ಕ್ವಾಲಿಟಿಯ ಮೇಲೆ ಇದೆ. ಮತ್ತು ಆ ಬಳಿಕ ಸಮ ಆಗುತ್ತಾ ಕೇಳಿದರೆ ಆ ಬಳಿಕ ಸಮ ಆಗುವುದಿಲ್ಲ. ಸ್ವಲ್ಪ ಮಾತು ಸಮ ಆಗುತ್ತೆ, ನಡಿಗೆ ಸಮ ಆಗುತ್ತೆ. ಆದರೆ ಹೊಟ್ಟೆ ಮಾತ್ರ ಒಂದು ಸರ್ತಿ ಕಂಡಮಾದದ್ದು ಲೈಫ್ ಲಾಂಗ್ ಡ್ಯಾಮೇಜ್. ಇದನ್ನು ಎಲ್ಲರೂ ಹೇಳುತ್ತಾರೆ, ಎಲ್ಲರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಯಾಕೆಂದರೆ ನಮಗೂ ಮಾತಿದೆ. ಚಿತ್ತೇ ಭ್ರಾಂತಿ ಜಾಯತೆ ಮದ್ಯಪಾನಾತ್, ಭ್ರಾಂತೆ ಚಿತ್ತೇ ಪಾಪಚರ್ಯಾಮುಪೈತಿ, ಪಾಪಂ ಕೃತ್ವಾ ದುರ್ಗತಿಂ ಯಾಂತಿ ಮೂಢಾ ತಸ್ಮಾನ್ ಮದ್ಯಂ ನೈವ ಪೇಯಂ ನ ಪೇಯಂ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಹೇಳುವಾಗಲೇ ಖುಷಿ ಆಗುತ್ತೆ, ಹೌದು ಕುಡಿಬೇಕು ಅಂತ. ಅಲ್ಲ, ಕುಡಿಬಾರ್ದು ಅಂತ ಹೇಸಿಗೆ ಇಷ್ಟು ಹೇಳಿ ನಾನು ಹಾಡಿ ಹೇಳಿದ್ದಲ್ಲ. ತಸ್ಮಾನ್ ಮದ್ಯಂ ನೈವ ಪೇಯಂ ನ ಪೇಯಂ ಅಂತ 2 ಬಾರಿ ಹೇಳ್ತಾರೆ ನಂಜು ಹಾಕಿ. ಕುಡಿಬೇಡಿ, ಕುಡಿಬೇಡಿ, ದಯವಿಟ್ಟು ಕುಡಿಬೇಡಿ ಅಂತ. ಕುಡಿಬೇಡಿ ಹೇಳುವುದು ಯಾರಾದರೂ ಇಲ್ಲ ಉಂಟ? ಖಂಡಿತ. ಎಲ್ಲರೂ ಕುಡಿಯಬಾರದು ಅಂತಲೇ ಹೇಳ್ತಾರೆ. ಆದರೆ ಕುಡಿಲಿಕ್ಕೆ ಅವಕಾಶ ಕೊಡ್ತಾರೆ. ಸಿಗುವುದಿಲ್ಲ ಹೇಳಿದರೆ ಬೆಳಿಗ್ಗೆ ಓಪನ್ ಮಾಡಿ ಕೊಡ್ತೇನೆ ಹೇಳ್ತಾರೆ. ಮನೆ ಬಾಗಿಲಿಗೆ ತಂದು ಕೊಡ್ತೇನೆ ಹೇಳುವಷ್ಟು ನಾವು ಮುಂದುವರೆದಿದ್ದೇವೆ. ಅಂದರೆ ಇದನ್ನು ನಾನು ತಪ್ಪು ಹೇಳ್ತೇನೆ ಎಂದು ಯೋಚನೆ ಮಾಡಬೇಡಿ. ನಾನು ಶಾಸ್ತ್ರಕ್ಕೆ ಹೇಳಿದ್ದೆ, ತಮಸಸ್ಸಾರ ಮುದ್ರತ್ಯ, ನಾನು ಪ್ರಮಾಣಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ಪಾನಂ ಬುದ್ಧಿ ಪ್ರಣಾಶನ ನೆಪಾದಯನ್ ಮನುಷ್ಯೇಶು. ಮನುಷ್ಯರ ರಾಶಿಯ ಮೇಲೆ ಎಸೆದರಂದರೆ ಕುಳಿತುಕೊಂಡು ಕುಣಿದಾಡಿಕೊಂಡು ಹಾಳಾಗಿ ಹೋಗಿ ಮೇಲಕ್ಕೆ ಬರಬೇಡಿ ಅಂತ, ಉದ್ಧಾರರಾಗಬೇಡಿ ಅಂತ. ಉದ್ಧಾರರಾಗಬೇಡಿ ಅಂತ ಎಸೆದ ಸೊತ್ತನ್ನು ಈ ನಾಯಿಗಳು ಗಲಾಟೆ ಮಾಡಿಕೊಳ್ಳುತ್ತಾ ಇದ್ದರೆ ಅಥವಾ ನಮ್ಮ ಮೇಲೆ ಹಾರ್ತಾ ಇದ್ದರೆ ಒಂದು ಎಲುಬಿನ ತುಂಡು ಬಿಸಾಡಿದ ಹಾಗೆ ಅವಳು ಕಚ್ಚಿಕೊಂಡು ಕುಣಿತಾ ಇರ್ತವೆ. ಅಲ್ಲೇ ಮುಗಿದೋಯ್ತು. ನಮ್ಮ ತಂಡೆ ಬರೋದಿಲ್ಲ. ನಾವಾಗ ಗೇಟ್ ಹಾರಿಕೊಂಡು ನಮ್ಮ ಕೆಲಸ ಮಾಡಿಕೊಂಡು ಬರಲಿಕ್ಕಾಗುತ್ತೆ. ಇದು ಅವ್ರು ಮಾಡೋ ವಿಧಾನಗಳು, ಕಳ್ಳರು ಮಾಡೋ ವಿಧಾನಗಳು, ಚೋರವಿದ್ಯೆ. ಇದನ್ನು ಮಾಡಿಕೊಟ್ರು ದೇವತೆಗಳು. ಇದು ನಡೆದ ಘಟನೆ. ಇದನ್ನು ತೋರಿಸಿ ನಾನು ಇದನ್ನು ಪ್ರಮಾಣವಾಗಿ ಸರ್ತಿ ಸಂಧ್ಯಾ ಸಮೀಕ್ಷೆ ಹಾಕಿದ್ದೇನೆ ತೋರಿಸ್ಲಿಕ್ಕೆ. ಯಾಕೆಂದರೆ ಪ್ರಧಾನವಾಗಿ ಸುರಾಪಾನವನ್ನು ಪಂಚಮಹಾಪಾಪ್ತದಲ್ಲಿ ಯಾಕೆ ಇಟ್ಟರು ನನ್ನ ಪ್ರಶ್ನೆ ಅದು. ಆರಂಭ ಯಾಕೆ ಕೊಟ್ಟರು ಅದನ್ನು? ವೇದ ಯಾಕೆ ನಸುರಾಂ ಪಿಬೇತು ಅಂತ ಹೇಳಿ ಶುರುವಾಯಿತು. ಆರಂಭ ಮಾಡಿದ್ದು ಮತ್ತು ಯಾವುದ್ರ ಬಗ್ಗೆ ಹೇಳೋದಿಲ್ಲ. ಯಾಕೆ ಒಂದರಲ್ಲಿ ಎಲ್ಲ ಬರುತ್ತೆ ಹೇಳ್ತಾರೆ. ಸುರಾಪಾನ ಒಂದು ಹಿಡ್ಕೊಂಡ ಅದಕ್ಕೋಸ್ಕರ ಕಳ್ಳತನ ಮಾಡ್ತಾನೆ. ಸುರಾಯಿ ಮಾಡಿ ಕುಡಿದ್ನ ಯಾರು ದೊಡ್ಡವರು ಯಾರು ಕೆಟ್ಟವರದಿಲ್ಲ, ಎಲ್ಲ ಮೇಲೆ ಹಾರ್ತಾನೆ. ತಾಯಿಯನ್ನು ಹಾಳು ಮಾಡಿದವರಿಲ್ವ ಕುಡಿದು? ಹಾಗೆ ನಮ್ಗೆ ಗೊತ್ತದನ್ನು ಹೇಳಲಿಕ್ಕಿಲ್ಲ. ನಾನು ಇಲ್ಲಿ ಶಬ್ದಗಳಿರೋದು ಹಾಗೆ ಸ್ವರ್ಣಸ್ಥೇಯ, ಪರಸ್ತ್ರೀ ಗಮನ ಇವನ್ನೇ ಉಲ್ಲೇಖ ಮಾಡಲಿಕ್ಕೆ ಹೇಳುವ ರೀತಿಗಳದು. ಬ್ರಹ್ಮಹತ್ಯೆ, ಯಾರ ತಲೆ ಹೊಡಿತಾನೆ, ಇದೆಲ್ಲ ಅಲ್ಲಿ ಇಷ್ಟು ಮಹಾಭಾರತದಲ್ಲಿ ಬಂದ ಮಾತಲ್ಲಿ ಇರುವ ವಾಕ್ಯ ಹೇಳು.
ಕುಡಿಲಿಕ್ಕೆ ಬಿದ್ದವನು ಕೆಲಸಕ್ಕೋಸ್ಕರ ಏನು ಬೇಕಾದರೆ ಯಾರನ್ನು ಕೊಲೆ ಮಾಡುತ್ತಾನೆ ಎನ್ನುವ ಮಾತು ವ್ಯಾಸರು ಹೇಳುತ್ತೆ. ಕುಡಿಲಿಕ್ಕಾಗಿ ಯಾರದ್ದು ಕದೀತಾನೆ, ಯಾರನ್ನು ಹಾಳು ಮಾಡ್ತಾನೆ, ಮುಗಿದೋಯ್ತಲ್ಲ. ಒಂದು ಪಾಪದಿಂದ ಉಳಿದ 3 ಮಹಾಪಾಪಗಳು ಒಟ್ಟಾಗ್ತವೆ. ಇದರೊಟ್ಟಿಗೆ ಸೇರಿದವನು ಮಹಾಪಾಪಿ ಆಗ್ತಾನೆ ಅಂದು. ಮತ್ತೆ ಕುಡಿದವನು ಕುಡಿಲಿಯಲ್ಲ ಅಂತ ಹೇಳಬೇಡಿ. ಕುಡಿದವನ ಜೊತೆಯಲ್ಲಿ ಕೂತವನಿಗೂ ಪೆಟ್ಟಿದೆ, ಒಪ್ಪಿಕೊಂಡವನಿಗೂ ಪೆಟ್ಟಿದೆ. ನನಗೇನು ಗೊತ್ತಿಲ್ಲ ಅಂತ ಹೇಳಿಕೊಂಡು ಆಡಿದರೆ 2 ಪೆಟ್ಟಿದೆ. ಯಾಕೆ ಗೊತ್ತಿಲ್ಲ ಅಂತ ಸುಳ್ಳು ಹೇಳಿದ್ದಕ್ಕೆ. ನಾವೆಲ್ಲ ಕೆಲವೊಮ್ಮೆ ಕಣ್ಣು ಮುಚ್ಚಿಕೊಂಡು ಕೂತ್ಕೊಳ್ಳೋದು. ಅವರು ಕುಡಿತಾರೆ ಗೊತ್ತಿಲ್ಲಪ್ಪ ನಮಗೆ, ನಾವು ಮಾತಾಡಿಕೊಂಡು ಮಾತ್ರ ಇರೋದು, ನಮಗೆ ಅವ್ರದ್ದು ಅದು ಅಭ್ಯಾಸ ಇಲ್ಲ. ಅಲ್ಲ, ಗೊತ್ತುಂಟು ಅಂತಾದರೆ, ಸಂಶಯವಾದರೂ ಹಾಲಿಗೆ ಹಲ್ಲಿ ಬಿದ್ದಿದೆ ಎನ್ನುವುದು ಗೊತ್ತಾದರೆ ನಾನು ನೋಡಲಿಲ್ಲ ಪರವಾಗಿಲ್ಲ ಕುಡಿಯೋದಲ್ಲ, ಯಾರೋ ಹೇಳಿದ ಬಿದ್ದಿರಬೇಕು ಅಂತ, ನಾವು ಬಿಡೋದಿಲ್ವಾಗ ಬಿದ್ದಿರಬಹುದು ಅಂತ. ಸಂಶಯದಿಂದ ನಿರಾಸೆಗೆ ಆಗುತ್ತೋ, ಸಂಶಯ ಇದ್ದರೂ ಸಾಕು ಬಿಡಿ, ನಮಗೊತ್ತಿಲ್ಲ, ನಾವು ಒಟ್ಟಿಗೆ ಹೋಗಲಿಲ್ಲ, ನಾವು ಅಲ್ಲಿ ಇರುವುದಿಲ್ಲ 24 ಗಂಟೆ ಹೇಳಿ ಬಾಯಿ ಮುಚ್ಚಿಕೊಳ್ಳಿಕ್ಕೆ ಬರುವುದಿಲ್ಲ. ಇದನ್ನು ಭೂಮಿ ಸಖತ್ತಾಗಿ ಮಾತಾಡಿತ್ತು. ಸುರೇತರವರೂತ ವಿಮರ್ದಿತಾಯ ಅಂತ, ನನ್ನ ಮೇಲೆ ಸಂಕಟ ಆಗ್ತಾ ಇದೆ ದೇವರೇ, ನೀನು ಬಂದು ನಿಲ್ಲಿಸಬೇಕು ಅಂತ. ಎಷ್ಟು ಅದ್ಭುತವಾದ ಕೃಷ್ಣಾಮೃತ. ದೇವರು ಬಂದದ್ದು ಯಾಕೆ ಅಂದರೆ ಹಾಗೆ ಈ ಅಂಶವನ್ನಿಟ್ಟುಕೊಂಡವರಲ್ಲಿ ಚಲತ್ತುಂದಿ ಹೊಟ್ಟೆ ಜೋಲಾಡಿಸಿಕೊಂಡು ಹೋಗ್ತಾನಲ್ಲ, ಇವನೆಲ್ಲಿ ದೇವರನ್ನು ಮಾತಾಡಿಸ್ತಾನೆ ಅಂದರು. ನಾನೇ ದೇವರು ಅಂತ ಹೇಳಲಿಕ್ಕೆ ಹೊರಡುವ, ನನಗಿಂತ ಏನು ನನ್ನ ಮಗ ಅಂತಾನೆ ದೇವರಿಗೆ ಅವನು ಹೇಳುವಾಗ. ದೇವರ ಶುದ್ಧಿ ಯಾರು ಹೇಳಿದರೆ ಅವನ ಮಗ, ನಾನು ಅಪ್ಪ ಅಂತ. ನೋಡಿ, ಇದಾದರೂ ಇನ್ನೂ ಮುಂದೋದದ್ದು ಅವನು ಕುಡಿಯುವ ಗಲ್ಲಾಟಿಲಿ. ಚಲತ್ತುಂದಿ ರಭಸಃ, ಸ್ವೇಚ್ಛಾಚಾರಿ, ಏನು ಬೇಕಾದ್ರೆ ಮಾಡುತ್ತಾನೆ, ಎಷ್ಟು ಅವನಲ್ಲಿ ಶಕ್ತಿ ಇರುತ್ತದೆ. ಆಗ ನಾವಾಗ ಮಾತಾಡುವುದೇ ಇಲ್ಲ. ನೋಡಿ, ಅವನು ಕುಡಿದದ್ದೇ ಕೊಲೆ ಮಾಡಲಿಕ್ಕೆ, ಕೊಲೆ ಮಾಡಿ ಗೊತ್ತಿದ್ದೇ ಕುಡಿದದ್ದವ, ಮತ್ತು ಹಿಡಿದಾಗ ಅವರು ಕುಡಿದಿದ್ರೆ ಅದರಿಂದ ಕೊಲೆ, ಅದು ಉದ್ದೇಶಪೂರ್ವಕ ಅಲ್ಲ, ಅವನ ಅನುಕೂಲ ಆಸೆ. ನೋಡಿ, ಕುಡಿಲಿಕ್ಕೆ ನ್ಯಾಯವೂ ಸಪೋರ್ಟ್ ಮಾಡುತ್ತೆ. ಕುಡಿ ಮಗನೇ, ಕುಡ್ದಿನಿ, ಯಾರನ್ನು ಮುಗಿಸು, ಪರವಾಗಿಲ್ಲ, ನೀನಾಗಿ ಹೊಡಿಬೇಡ. ಎಷ್ಟು ಚೆನ್ನಾದ ಭಾಷೆಗಳಿದು. ನನಗೆ ಅರ್ಥ ಆಗೋದಿಲ್ಲ ಕೆಲವೊಮ್ಮೆ ಈ ನ್ಯಾಯ, ಈ ಚಿಂತನೆ, ಈ ಧರ್ಮ ನೋಡಿದಾಗ. ನಾವೇ ಬೇಕೊಂದು ಕುಡಿಲಿಕ್ಕೆ ಅವಕಾಶ ಕೊಟ್ಟು, ಅಯ್ಯೋ ಹಾಳಾಯಿತು ದೇಶ, ಯುವಕರು ಅಡ್ಡದಾರಿಯಲ್ಲಿದ್ದಾರೆ. ಯಾಕೆ ಇರ್ತಾರೆ? ನೀವೇ ಅಡ್ಡದಾರಿಯಲ್ಲಿ ಇಟ್ಟಿದ್ದೀರಿ ಬಾಟ್ಲಿಗಳನ್ನು, ಅವರು ಕುಡಿಯದೇ ಇರ್ತಾರಾಗ. ಇದು ಶಾಸ್ತ್ರ ಬಹಳ ಜೋರಾಗಿಯೇ ಮನುಷ್ಯನನ್ನು ಉದ್ಧಾರ ಮಾಡಲಿಕ್ಕೆ ಮತ್ತಷ್ಟು ಹೇಳಿತು. ಸುರಾಮ್ ಮಾತ್ರ ಅಲ್ಲ, ಸುರಾ ಸದೃಶಾಂ ಸರ್ವಾಂ. ಸುಮ್ಮನೆ ಹೇಳಲಿಕ್ಕೊಂದು ಪದ ಅಷ್ಟೇ, ಶಬ್ದ. ಇದಕ್ಕೆ ಅನುಗುಣವಾದದ್ದು ಅಪೇಯವಾದ ಎಲ್ಲವನ್ನು, ಡ್ರಗ್ಸ್ ಎಲ್ಲ ಇಲ್ಲೇ ಬಂತು ಶಬ್ದದಲ್ಲಿ ಬಂದಾಗ. ಯಾವುದು ತಿನ್ನಬಾರದು, ಕುಡಿಯಬಾರದು, ಪಡೆಯಬಾರದು. ಇಲ್ಲೇನು ತಪ್ಪು ಮಾಡಿದ ಡ್ರಗ್ಸ್? ಈಗ ಕುಡಿಯಬಹುದು, ಹೌದಾದರೆ ಅಮರ ಪದಾರ್ಥ ಸೇವಿಸಬಹುದು, ಅದರೊಟ್ಟಿಗೆ ಏನಾಯಿತು? ಅದನ್ನು ಮಾರಿದರೆ ದೋಷ, ಇದನ್ನು ಕುಡಿದರೆ ತಪ್ಪಲ್ಲ, ಇದು ಫ್ಯಾಷನ್. ನೋಡಿ, ಯಾರು ಹೇಳೋದದು? ಇದು ಸಮಾಜ ನಮ್ಮದು. ಚಲತ್ತುಂದಿ ರಭಸಃ ಕಾಮವಾದಿ, ಬಾಯಿ ಬಂದಾಗಿ ಮಾತಾಡ್ತಾನಂತೆ, ಅದು ಸರಿ, ಇದು ತಪ್ಪು. ನೋಡಿ, ಕಾಮವಾದಿ. ಇಂಥವರು ದೇವತೆಗಳನ್ನು ಮಾತಾಡಿಸುವುದೆಲ್ಲಿಗೆ? ಕೃಶಾಸಹ, ಟೋಟಲಿ ಕೃಶಾನ್ನ ಅಸ್ಯತೆ. ದುರ್ಬಲರನ್ನು ಮೆಟ್ಟುವುದೇ ಸಮಾಜದ ವಾದ ಆಗಿಬಿಟ್ಟಿದೆ. ಇದು ದೇಶದ ಧರ್ಮ ಆಗುತ್ತೆ, ಇದು ಅನ್ಯಾಯ. ಇತಿ ಅಣವಹ ತತ್ರಯ ಅಂತ. ಇವರೆಲ್ಲ ಕ್ಷುದ್ರರು, ಲೆಕ್ಕಾಚಾರ ಇಲ್ಲದ. ಇದೆಲ್ಲ ಸೂತ್ರ ಗ್ರಂಥಗಳಲ್ಲಿ ಉದ್ಧಾರ ಮಾಡಿದ ಕೆಲವೆಲ್ಲ ದೊಡ್ಡ ದೊಡ್ಡ ಮಾತುಗಳು. ಇವತ್ತು ನಾವು ಕಳ್ಕೊಂಡಿದ್ದೀವಿ ಮಾತುಗಳನ್ನು. ಶಾಸ್ತ್ರದ ಮೂಲೆಗಳಲ್ಲಿ ಹುಡುಕಿದರೂ ಸಿಗೋದಿಲ್ಲ. ಆದರೆ ವ್ಯಾಖ್ಯಾನಕಾರರು ಇರಲಿಕ್ಕೆ ಹೋಗಿ ಅದನ್ನು ಬದುಕಿಸಿದ್ದಾರೆ. ಅವರಿಗೇನೋ ಅರ್ಥ ಆಗುತ್ತೆ, ಏನೋ ಒಂದು ಶಬ್ದ ಬರೀತಾರೆ ನಿಜವಾಗಿ. ಅದರ ಅನೇಕ ಅರ್ಥಗಳ, ಯಾಕೆಂದರೆ ಋತು ಧರ್ಮಗಳಲ್ಲಿ ತಿನ್ನಲಿಕ್ಕೆ ಹೇರಳವಾಗಿ ಸಿಗುತ್ತೆ, ತಿಂತಾರೆ. ಗಮ್ಮತ್ತು ಮಾಡಲಿಕ್ಕೆ ಪರಿಸರ ನಮಗೆ ಇಂಬು ಕೊಡುತ್ತೆ, ಕುಣಿತಾರೆ, ಕುಪ್ಪಳಿಸ್ತಾರೆ, ಹಾಡುತ್ತಾರೆ, ಖುಷಿ ಪಡ್ತಾರೆ. ಇದರಿಂದ ಆಗುವ ಹಾನಿಯನ್ನು ಇಷ್ಟಪಡುವುದಿಲ್ಲ. ಆದರೆ ನಮ್ಮ ಇವತ್ತಿನ ಹಬ್ಬ ಹರಿದಿನಗಳೆಲ್ಲ ವೈಭವೀಕರಿಸಲ್ಪಟ್ಟು ಗಮ್ಮತ್ತಿಗಾಗಿ ದುಡ್ಡಿದ್ದವನು ಮಾಡುವಂತೆ, ಶ್ರೀಮಂತಿಗೆ ಅಮಲಿನಲ್ಲಿ ನಡೆಯುವಂತೆ ಆಗಿದೆ. ಅದು ಯಾವುದು ಆಗಬಾರ್ದು ಅಂತ ಹೇಳಲಿಕ್ಕೋಸ್ಕರ ಷಡ್ವರ್ಗ ನಿಗ್ರಹ ಅಂತ ಈ ರವಿ ಶಶಾಂಕರು ಧರ್ಮವನ್ನು ಎತ್ತಿಟ್ಕೊಂಡಿದ್ದಾರೆ. ರಾತ್ರಿ ಹಗಲು ಮಾಡುವ ಎಲ್ಲವನ್ನು ಪರಿವೀಕ್ಷಣೆಗೆಯುವವರು ನಾವಿದ್ದೇವೆ, ಸಾಕ್ಷಿಭೂತರು. ನಮ್ಮನ್ನು ತಪ್ಪಿಸಿಕೊಂಡು ನೀನೇನು ಮಾಡಲಿಕ್ಕೆ ಆಗುವುದಿಲ್ಲ. ನಿನ್ನ ಕರ್ಮ ಧರ್ಮವೋ ಅಧರ್ಮವೋ, ಸತ್ಯವೋ ನ್ಯಾಯವೋ, ಒಳಿತೋ ಕೆಡುಕೋ, ಅದೆಲ್ಲ ಪರಿಶೀಲಿಸಿಕೊಳ್ಳಲಿಕ್ಕೆ ನಾವಿದ್ದೇವೆ. ನಮ್ಮನ್ನು ತಪ್ಪಿಸಿ ಮಾಡುವುದೆಲ್ಲಿಗೆ? ಇದು ಆಚಾರ್ಯರ ಬಹಳ ಅದ್ಭುತವಾದಂತಹ ಒಂದು ಕಂಪೈಲಿಂಗ್. ನಾನು ಆವತ್ತು ಹೇಳಿದೆ, ರವಿಧರ್ಮ ಶಶಾಂಕರು ಯಾಕೆ ಬರಬೇಕೆನ್ನುವುದೇ ಅರ್ಥ ಆಗೋದು ತುಂಬ ಕಷ್ಟ ಅಂತ. ರಮೇಶ ಚಕ್ರಸ್ಥರಿ ಮುಂದಿನ ಕಥೆಯಲ್ಲಿ ಯಾಕೆ ಇವರನ್ನು ಸಿಕ್ಕಿಸ್ತಾರೆ, ಹೇಗೆ ಸಿಕ್ಕಿಸಿಕೊಂಡ್ರು, ಮುಂದಿನ ಇಡೀ ಧ್ಯಾನದ ಪ್ರಕ್ರಿಯೆಗೆ, ಅದಕ್ಕೆ ಧ್ಯಾಯಂತಿ ವಿಷ್ಣುಂ ಋಷಯ ಎನ್ನುವುದು ದೊಡ್ಡ ಸಂಗತಿ. ಅದು ನನಗೆ ಮುಂದಿನ ಧ್ಯಾನದ ಪ್ರಕ್ರಿಯೆಗೆ ಪೂರ್ತಿ ಇವರೇ ಸಹಕಾರ. ಒಳಗಿನ ನಾಡಿಗಳ ಅಭಿಮಾನಿಗಳಾಗಿ ಹೌದು ಅಂದಿದ್ದೆ. ಇವತ್ತು ಒಳಗಿನ ಋತುಗಳ ಧರ್ಮಗಳಿಗೂ ಅನುಗುಣವಾಗಿ ಹೇಳುತ್ತಾ ಇದೆ. ಅದಕ್ಕೋಸ್ಕರ ಬಂದಾಗ ಆದ್ದರಿಂದ ಒಣಗಿಸುವವನಾಗಿ, ಅಮೃತೀಕರಿಸುವವನಾಗಿ, ಇದು ಇವರು ರವಿ ಶಶಾಂಕರ ಕೆಲಸ. ಸೂರ್ಯ ಜೋರಾದರೆ ಸಾಯಿಸ್ತಾನೆ, ಚಂದ್ರ ಖುಷಿಯಾದರೆ ಬದುಕಿಸ್ತಾನೆ. ಅದೊಂದು ನೇಷನೇ ಇದೆ, ಇಲ್ಲಿಲ್ಲ ಬಿಡಿ.
ಹೋಗಲಿಕ್ಕೆ ಆಗುವುದಿಲ್ಲ ಅಂತ ಭಾರತವೇ ಹೇಳುತ್ತೆ ಆ ಪ್ರದೇಶಗಳಿಗೆ. ಅಲ್ಲಿ ಹಗಲಿನ ಉಷ್ಣತೆಯಿಂದಾಗಿ ಜೀವಸಂಕುಲಗಳು ಸಾಯ್ತಾವೆ, ಮೃತಪ್ರಾಯ ಸಾಯ್ತಾವೆ. ಅಂದರೆ ಒಂದು ಸರ್ತಿ ಜೀವ ವಿಯೋಗ ಆದರೆ ಮತ್ತೆ ಸಿಕ್ಕಿಸುವುದು ಕಷ್ಟ ಬಿಡಿ, ಆಗುತ್ತೆ, ಅದು ಆಗುವುದಿಲ್ಲ ಅಲ್ಲ, ದೇವರ ಸಂಕಲ್ಪಕ್ಕೇನು. ಈಗ ಸಂಯಮಿನಿಪುರದಲ್ಲಿ ಸಾಂದೀಪಿನ ಮಕ್ಕಳು ಸೇರಿಕೊಂಡಿದ್ದರಲ್ವ, ಸೇರಿಕೊಂಡಿದ್ದಾರೆ ಅನ್ನೋದು ಸತ್ಯ. ಯಾಕೆ ಕೃಷ್ಣ ಅಲ್ಲಿಯವರಿಗೆ ಹೋಗಿಯೇ ತಂದದ್ರಿಂದ ಮತ್ತೇನು ಅವನು ತಂದು ಕೊಟ್ಟ. ಎಂತಾಯ್ತು ಇದು ಕತೆ? ಯಾವಾಗ ಸತ್ತದ್ದು ಕೃಷ್ಣ, ಯಾವಾಗ ತಂದು ಕೊಟ್ಟರು? ಸತ್ತದ್ದು ಹೇಳ್ತೀರಿ, ಜೀವ ಹೋಗಿರಬೇಕಾಗ ಮತ್ತೆ ಸಿಕ್ಕಿಸಿದ್ಯಾರು? ಬೇರೆ ಮಕ್ಕಳನ್ನು ಸಿಕ್ಕಿಸಿದ್ರೆ ಪ್ರಯೋಜನ ಇಲ್ಲ, ಅದು ಸಾಂದೀಪಿನಿದ್ದೇ ಆಗಬೇಕೀಗ. ಹಾಗೆ ಮತ್ತೆ ಆ ಜೀವನನ್ನು ಕರೆದು ಮತ್ತೆ ಆ ದೇಹದೊಳಗೆ ದೇಹ ಯಾವುದು ಯಮ ಬಿಲ್ಟ್ ಮಾಡಿ ಕೊಡಬೇಕು. ಮತ್ತೆ ಯಮ ಅದು ಕಳೆದು ಹೋಗಿದೆ, ಅದರಲ್ಲಿ ಪಂಚಜನಾಸುರ ನುಂಗಿ ಹಾಕಿದ್ದಾನೆ ಬೇರೆ, ಅವನು ಅದನ್ನು ಜೀರ್ಣಿಸಿಕೊಂಡಿದ್ದಾನೆ. ಹಾಗಾಗಿ ಹೊಸ ದೇಹದಲ್ಲಿ ಹಳೆಯ ಜೀವನನ್ನು ಅವನಿಗೆ ಹುಟ್ಟಿದವನನ್ನು ಮತ್ತೆ ಸಿಕ್ಕಿಸಿ ಅಲ್ಲಿ ಕಳುಹಿಸಿಕೊಟ್ಟು ಇದೆಲ್ಲ ಇದು ಯಮನಿಗೆ ಸಾಧ್ಯ ಆಯಿತು ಅಂದಾಗ ಮತ್ತೆ ನಾವು ಕೇಳೋದೇನದು ಕೃಷ್ಣನ ಇಚ್ಛೆಬೇಡಿ. ಹಾಗೆಲ್ಲ ಯಾವುದು ಆಗುವುದಿಲ್ಲ ಅಂತ ನಮ್ಮ ತರ್ಕದಲ್ಲಿ ನತಾಂತರ್ಕೇಣ ಸಾಧಯೇ ಅಚಿಂತ್ಯ ಕಲುಯೇ ಭಾವ. ಅರ್ಥ ಆಗದ ಸಂಗತಿಗಳು, ದೇವರ ಲೀಲೆಗಳು, ಗೌಜಿಗಳು ಏನು ಹೇಳುವ. ಹೀಗೆ ರವಿ ಮತ್ತು ಶಶಾಂಕರು ಒಳಗೆ ನಿಂತು ಹಗಲು ರಾತ್ರಿಗಳ ನೆಲೆಯಲ್ಲಿ ಆ ಪ್ರದೇಶದಲ್ಲಿ ಸೂರ್ಯನ ಉಷ್ಣತೆ ಜೋರಾಗಿ ಹಗಲಿಗೆ ಸತ್ತಂತೆ ಆದರೆ ರಾತ್ರಿ ಚಂದ್ರನ ಕಿರಣದಿಂದ ಮತ್ತೆ ಬದುಕ್ತಾರೆ ಅಂತ ಹೀಗೇ ವಾಕ್ಯ ಇದೆ ಮಹಾಭಾರತದಲ್ಲಿ. ಆ ಪ್ರದೇಶಗಳು ನಮಗೆ ಸಿಗುವುದಿಲ್ಲ, ಅಲ್ಲಿ ಹೋದರೆ ನಾವು ಸಾಯ್ತೇವೆ, ಮತ್ತು ಬದುಕದಿದ್ದರೆ ಕಷ್ಟ ಅಲ್ಲ, ಅದನ್ನು ಯಾರು ಹೋಗುವುದಿಲ್ಲ. ಹೇಳಿದ್ದು ಸರಿ, ಹೌದಾ ಅಂತ ನೋಡೋದು ಹೇಗೆ? ಯಾರು ನೋಡುವುದು? ಹೇಗೆ ನೋಡುವುದು? ಸತ್ತ ನಂತರ ಮತ್ತೆ ಅವನು ಬದುಕದಿದ್ದರೆ ಅವನು ಲಾಸ್ ಆಯ್ತಲ್ಲ. ನಿಜವಾಗಿ ಸತ್ತೇ ಬದುಕ್ತಾನೆ. ಅಂತಹ ಅಮೃತ ಕಿರಣಗಳು ಚಂದ್ರನದಲ್ಲಿ ನೇರ ಬೀಳುವ ತಾಣಂತೆ ಅದು ನಮಗೆ ದೂರ ಉಂಟು. ಹಾಗಾಗಿ ಒಳಗೆ ಇವರನ್ನು ನಾವು ರವಿಮಂಡಲ ಶಶಿಮಂಡಲ ಒಳಗೆ ನೋಡಿಕೊಳ್ಳಲಿಕ್ಕೆ ತಪ್ಪಿಲ್ಲ. ರವಿಮಂಡಲದಿಂದ ಅದರಿಂದ ವರ್ಷಕ್ಕೆ ರವಿಯೂ ಹತ್ತಿರ ಇದ್ದಾನೆ ಮಳೆಗೆ. ಋತುಗಳನ್ನು ಕೇಳಿಕೊಂಡಾಗ ಶಕ್ರ ರವಿ, ಬ್ರಹ್ಮೇಶ ಶಕ್ರ, ಮೂರನೆಯ ಋತು ವರ್ಷ ಋತು, ಆನಂತರ ಋತು ಹೇಮಂತ್ ಶರದ್ ಋತು. ಶರದ್ ಋತುವಿನಲ್ಲಿ ಸ್ವಲ್ಪ ಮಳೆ ಇರ್ತದೆ, ಇರಬೇಕು ಅಂತ ಕಾಣ್ತದೆ, ಅದಕ್ಕೆ ರವಿ ಇದ್ದಾನೆ. ಅತ್ತ ಮಳೆ ಇಲ್ಲ, ಇತ್ತ ಮಳೆಯೂ ಹೌದು, ಅತ್ತ ಶೀತವಲ್ಲ, ಇಲ್ಲಿ ಇಷ್ಟೂ ಅಲ್ಲ ಅಂತ ಅದಕ್ಕೆ ನಾನು ಶೀತೋಷ್ಣ ಶಬ್ದದಿಂದ ಅದನ್ನು ಚಿಂತನೆ ಮಾಡಿದ್ದೆ. ರವಿ ಧರ್ಮ ಶಶಾಂಕರು ಅಂತ. ಸ್ನಾನದ ಬಗ್ಗೆ ಮಾತಾಡಿದೆ ನಾನು, ಕಾರ್ತಿಕಾದಿ ಸ್ನಾನಗಳು ಅಂತ. ಸ್ನಾನ ಮಾತ್ರ ಅಲ್ಲ, ಕೃತ್ತಿಕಾ ನಕ್ಷತ್ರ ಅಗ್ನೇರ್ ದೇವತಾ ಅಂತ, ಅಗ್ನಿದೇವತಾಕವಾದದ್ದು ಕೃತ್ತಿಕಾ ನಕ್ಷತ್ರ. ಆದ್ದರಿಂದ ಕೃತ್ತಿಕಾ ನಕ್ಷತ್ರದಲ್ಲಿ ಯಾವ ಕೆಲಸ ಯಾರು ಮಾಡುವುದಿಲ್ಲ, ಒಳ್ಳೆಯ ಕೆಲಸ. ಯಾಕೆ ಅದು ಬೆಂಕಿ ಹಿಡಿಯುತ್ತೆ ಅಂತ. ಭರಣೀರ್ ನಕ್ಷತ್ರ ಯಮೋ ದೇವತಾ ಅಂತ, ಭರಣಿ ನಕ್ಷತ್ರಕ್ಕೆ ಯಮದೇವತೆ. ಹಾಗಾಗಿ ಭರಣಿ ನಕ್ಷತ್ರದಲ್ಲಿ ಏನಕ್ಕೆ ಭರಣಿ ಕೃತ್ತಿಗೆ ಯಾರಿಗೆ ಏನು ಕೆಲಸ ಮಾಡುವುದಿಲ್ಲ. ಯಾಕೆಂದರೆ ಭರಣಿಗೆ ದೇವತೆ ಯಮ, ಸತ್ರೆ ಅಂತ, ಕೆಲಸ ಹಾಳಾಗತ್ತೆ ಅಂತ. ಮತ್ತು ಇದು ತುದಿ ಕಡೆಯಲ್ಲಿ ಇರುವುದು ನಿಜವಾಗಿ ನಕ್ಷತ್ರಗಳು. ಆರಂಭ ಕೃತ್ತಿಕ, ಕೊನೆ ಭರಣಿ. ಅದರಿಂದ ಕಡೆ ಕೊಡಿ ಬಿಡಬೇಕೆನ್ನುವುದಕ್ಕೂ ಅರ್ಥ ಸರಿಯೇ ಇತ್ತು. ಕೃತ್ತಿಕ ಕಾರ್ತಿಕಕ್ಕೆ ಕೃತ್ತಿಕಾ ನಕ್ಷತ್ರದಲ್ಲಿ ಹುಣ್ಣಿಮೆ ಬರ್ತದೆ, ಅದಕ್ಕೆ ಕಾರ್ತಿಕ ಮಾಸ ಅಂತ ಹೆಸರು. ಮಾಸ ಕರೆಯುವುದು ಸುಲಭದ ಹೆಸರಿನಲ್ಲಿ, ಅದಕ್ಕೆ ಬೇರೆ ಹೆಸರುಂಟ್ರಿ. ಮಧು, ಮಾಧವ, ಈಶಾ, ಊರ್ಜ ಎಲ್ಲ ಹೆಸರುಂಟು, ಅದು ಯಾರು ಮರ್ತೋಗಿದೆ ಎಲ್ಲರಿಗೆ ಆ ಹೆಸರು. ನಿಜವಾದ ಹೆಸರು ಬೇರೆ ಮಾಸದ್ದು. ಇವತ್ತು ನಾವೇನು ಮಾಡಿದ್ದೇವೆ, ಚಿತ್ರಾ ನಕ್ಷತ್ರದಂದು ಹುಣ್ಣಿಮೆ ಬರಲಿಕ್ಕೆ ಹೋಗಿ ಆ ತಿಂಗಳಿಗೆ ಚೈತ್ರ ಅಂತ ಕರೆದದ್ದು. ಚೈತ್ರ ಅಂದರೆ ಚಿತ್ರಾ ನಕ್ಷತ್ರದ ಹುಣ್ಣಿಮೆ ಇದ್ದ ತಿಂಗಳು ಅಂತ. ವೈಶಾಖ ಅಂದರೆ ವಿಶಾಖ ನಕ್ಷತ್ರದಲ್ಲಿ ಹುಣ್ಣಿಮೆ ಬಂದ ತಿಂಗಳು ಅಂತ. ಹೀಗೆ ಮೃಗಶಿರ ಬಂದರೆ ಮಾರ್ಗಶಿರ ಆಗತ್ತೆ, ಹಾಗೆ ಕೃತ್ತಿಕ ಬಂದರೆ ಕಾರ್ತಿಕ ಆಗತ್ತೆ. ಯಾವ ನಕ್ಷತ್ರವನ್ನು ಆ ಹುಣ್ಣಿಮೆ ಅವಲಂಬಿಸಿರುತ್ತೋ ಅದನ್ನು ಮಾಸಕ್ಕೆ ಹೆಸರು ಕೊಟ್ಟು ಬಿಟ್ಟೆವು. ನಿಜವಾಗಿ ಆಗಲ್ಲ, ಅದರದ್ದೇ ಆದ ಹೆಸರು ಬೇರೆ ಬೇರೆ ಉಂಟು. ನಭ, ನಭಸ್ಯ ಎಲ್ಲ ಹೆಸರುಗಳಿವೆ. ಅದು ನಾವು ಸುಮಾರಾಗಿ ಕಳೆದುಕೊಂಡಾಗೆ ಬರುವುದೇ ಇಲ್ಲ. ಈಗ ಜನವರಿ ಫೆಬ್ರವರಿ ಹೇಳಿದ್ರಿಂದ ಚೈತ್ರ ವೈಶಾಖವೂ ಬರೋದಿಲ್ಲ ಬಿಡಿ, ಕ್ಯಾಲೆಂಡರ್ ನೋಡೋರೆ ಅದು ಮಾತ್ರ ಗೊತ್ತಾಗುತ್ತೆ. ಆ ಮಾಸಗಳಲ್ಲಿ ಕೃತ್ತಿಕ ಅಗ್ನಿ ಆದ್ದರಿಂದ ದೀಪೋತ್ಸವ, ದೀಪ ಬೆಳಗಿಸಿ ಅಂತ. ಇದು ಧರ್ಮ, ಒಳಗಿನ ಯೋಗಜ್ಯೋತಿಗೆ ಹೇಳಿಸಿದ ಕಥೆ ಇದು. ಇದನ್ನು ಹೊರಗಿನಲ್ಲಿಯೂ ಬೇಕು ದೀಪವನ್ನು. ಆದರೆ ಇವತ್ತು ದೀಪವನ್ನೇ ನೋಡಿ ಯೋಗಾಭ್ಯಾಸ ಮಾಡಿ ಹೇಳುವರಿದ್ದಾರೆ. ಅದು ಮುಖ್ಯ ಅಲ್ಲ, ಅದು ಗೌಜಿ ಅಲ್ಲ. ದೀಪ ಸಾಕ್ಷಿ, ಓದುವಾಗಲೂ ದೀಪ ಬೇಕು. ಮೇಲಿನ ದೀಪ ಅಲ್ಲ, ಎಣ್ಣೆ ತುಪ್ಪದ ದೀಪ, ಎರಡು ದೀಪಗಳನ್ನು ಮುಖ್ಯವಾಗಿ ಹೇಳುತ್ತಾರೆ ದೇವರಿಗಿಡುವಾಗಲೂ. ದೇವರ ಕಥೆಯನ್ನು ನಾನು ಹೇಳಬೇಕಲ್ಲ, ದೇವರು ಎಲ್ಲಿದ್ದಾರೆ ಹೇಳಬೇಕು. ದೇವರು ನಾಲ್ಕು ಕಡೆಗೆ ಇರಬಹುದು, ತಪ್ಪಿಲ್ಲ. ಇದು ಪಂಚರಾತ್ರದ ಮಾತು. ಇದು ಧನದಂ ಚೋತ್ತರಂ ದ್ವಾರಂ, ದ್ವಾರಂ ಯಾಮ್ಯಂತು ಮೋಕ್ಷದಂ, ಪ್ರಾಗ್ದ್ವಾರಂ ಸುಖದಂ ವಿದ್ಧಿ, ಪಶ್ಚಿಮಂ ಪುಷ್ಟಿವರ್ಧನ. ದೇವಾಲಯಕ್ಕೆ, ದೇವರ ಗುಡಿಗೆ ನಮ್ಮ ಮನೆಯಲ್ಲಿ ಆದರೂ ಪರವಾಗಿಲ್ಲ, ಎಲ್ಲಿ ಆದರೂ ದೇವರಿಗೆ ಯಾವ ಬಾಗಿಲು ನಡೀತದೆ.
ದೇವಾಲಯವೇ ನಮ್ಮ ಮನೆ ಅಂತ ಮಾಡಿಕೊಂಡ್ರು ಮನೆಗೂ ಯಾವ ಬಾಗಿಲು ಆಗುತ್ತೆ ಆಗ. ಹಾಗೆ ಇಟ್ಕೊಳ್ಬೇಕು. ಮತ್ತೆ ದಿನನಿತ್ಯ ದೇವರ ಪೂಜೆ ವೈಭವ ನಡೀತಾ ಇದ್ದರೆ ತಪ್ಪೇ ಆಗುವುದಿಲ್ಲ. ಯಾಕೆ ನಾವು ನಿತ್ಯ ಅಲ್ಲ, ಯಾಕೆ ನಾವು ಹೋದ ಬಳಿಕವೂ ಮನೆ ಇರ್ತದೆ, ಮನೆಯಲ್ಲಿ ಪೂಜೆ ಇರ್ತದೆ, ದೇವರು ಅದೇ ಮುಂದುವರಿತಾನೆ. ಯಾರಾದರೂ ಇರ್ತಾರೆ. ಹಾಗಾಗಿ ಏನಾಯಿತು, ಅದು ದೇವರ ಮನೆ ಆಯಿತು, ನಮ್ಮ ಮನೆ ಆಗಲಿಲ್ಲ. ನಾವು ಇದ್ದು ಹೋಗ್ತಾ ಇದ್ದೇವಷ್ಟೇ. ನಮ್ಮವರು ಇದ್ದು ಹೋಗ್ತಾ ಇರ್ಬೋದು, ಅವರು ಏನು ಶಾಶ್ವತ ಅಲ್ಲ. ಮತ್ತೆ ಹಾಗಾಗಿ ಯಾರದ್ದೇ ಪ್ರತಿಷ್ಠೆಗೈದ ಮನೆ ಅವರ ಬದುಕಿನಲ್ಲೇ ಹಾಳಾಗಿ ಹೋಗುವುದು, ಬಿದ್ದು ಹೋಗುವುದು, ಇಲ್ಲ ಆಗೋದಿಲ್ಲವೇ ಇಲ್ಲ. ಈವಿನಿತ್ತಿನ ನಮ್ಮ ಹಿಂದಿನದ್ದೇ ಅಷ್ಟು ಗಟ್ಟಿಮುಟ್ಟಿದ್ದ, ಇವತ್ತಿನ ನಮ್ಮದು ಮತ್ತಷ್ಟು ಗಟ್ಟಿಮುಟ್ಟಾದ ಮನೆ ಅದರಿಂದ ಮುಂದುವರಿತದೆ. ಅದರಿಂದ ಅದು ದೇವರ ಕೋಣೆ ಇದ್ದಾಗೆ ದೇವಾಲಯವೇ. ದೇವಾಲಯ ಆದರೆ ಹೇಗಿರ್ಬೋದು ಹೇಳಿದರೆ ಎಷ್ಟು ಸ್ಪಷ್ಟ ಹೇಳ್ತಾರೆ ನೋಡಿ. ದನದಂ ಚ ಉತ್ತರಂ ದ್ವಾರಂ ಅಂತ. ನೀವು ಉತ್ತರಕ್ಕೆ ಬಾಗಿಲು ಹಾಕಿದರೆ, ದೇವರು ಉತ್ತರಕ್ಕೆ ಮೊರೆ ಹಾಕಿಕೊಂಡು ಉತ್ತರದಲ್ಲಿ ಕೂತಿದ್ರೆ, ಬಾಗಿಲು ಹಾಕಿದರೆ ನಿಮಗೆ ದುಡ್ಡು ಬರ್ತದೆ. ದುಡ್ಡು ಮಾಡಬೇಕಾ? ಯಾವುದೋ ಒಂದು ಸಂಸ್ಥೆಯೋ ಮತ್ತೊಂದು ಇನ್ನೊಂದು ಕಡೆ ಆದರೆ ದೇವಸ್ಥಾನಕ್ಕೆ ಒಳ್ಳೆ ಕಾಣಿಕೆ ಡಬ್ಬಿಯಲ್ಲಿ ಜಾಸ್ತಿ ಬೀಳಬೇಕಾದ್ರೆ ಹಾಕಿ, ಉತ್ತರಕ್ಕೆ ಹಾಕಿ ಮೋರೆ. ಇದು ಪಂಚರಾತ್ರ ಆಗಮ ಹೇಳುವಂಥದ್ದು. ಜನಕ್ಕೆ ಯಾವುದೋ ಒಂದು ಚೂರು ಓದಿರ್ತಾರೆ, ಬಾಗಿಲು ಆಚೀಚೆ ಆಗಿದೆ, ಬರೋರೆಲ್ಲ ದಕ್ಷಿಣ ನೋಡಿಕೊಂಡು ಬರ್ತಾರೆ. ದಕ್ಷಿಣ ನೋಡಿಕೊಂಡು ಬರಲಿ, ದಕ್ಷಿಣ ತಗೊಳ್ಳಿಕ್ಕೆ ಆಗುತ್ತಲ್ಲ, ಮತ್ತೇನು ಕಷ್ಟ ಆಗ್ತದೆ? ಯಾರು ಹೇಳಿದ್ರು? ಎಲ್ಲಿ ನೋಡಿದ್ರೇನು, ಹೇಗಾದ್ರೇನು? ಜನರಿಗೆ ಯಾವುದು ಹೇಳಬೇಕು ಏನು ಗೊತ್ತಿಲ್ಲ. ಪ್ರಮಾಣಗಳು ಬಹಳ ಸುಂದರವಾಗಿದೆ. ಯಾವುದೋ ಒಂದು ಮುಖದಿಂದ ವಿಶ್ಲೇಷಣೆಗೆ ಇದು ಸರಿ ಇಲ್ಲ. ಪ್ರಾಮಾಣಿಕವಾದ ಜಿಜ್ಞಾಸೆ. ತಸ್ಮಾ ಶಾಸ್ತ್ರಂ ಪ್ರಮಾಣಂತೆ ಅಂತ. ಪ್ರಮಾಣ ಇದೆ, ದೇವರು ಇಂಬು ಕೊಡ್ತಾನೆ, ಮುಗೀತು. ಮತ್ತೆ ಹೇಳ್ತಾರೆ ಅವರು, ದಕ್ಷಿಣಕ್ಕೆ ಬಾಗಿಲಿಟ್ರೆ ಏನಾಗತ್ತೆ? ಇಡೀ ದ್ವಾರಂ ಯಾಮ್ಯಂತೂ ಮೋಕ್ಷದ. ನಾವು ಬರುವಾಗಲೇ ಉತ್ತರಕ್ಕೆ ಮೋರೆ ಹಾಕಿಕೊಂಡು ಬಂದರೆ ದೇವರು ದಕ್ಷಿಣಕ್ಕೆ ದಕ್ಷಿಣಾಮೂರ್ತಯೇ ತುಭ್ಯಂ ಉಂಟಲ್ಲ, ಒಟಮೂಲ ನಿವಾಸಿನಿ. ದಕ್ಷಿಣಕ್ಕೂ ಮೋರೆ ಹಾಕಿಕೊಂಡು ಕೂತವರು ದೇವರಿದ್ದಾರೆ, ಇಲ್ಲೇ ಯಾರು ಹೇಳಿದರು? ಅದು ನಡೀತದೆ. ಹಾಗೆ ಮಾಡಿದರೆ ಬರುವವನು ಉತ್ತರಕ್ಕೆ ಮೋರೆ ಹಾಕಿಕೊಂಡು ಬರೋದರಿಂದ ಅವನು ಎತ್ತರಕ್ಕೆ ಇರ್ತಾನೆ, ದುಡ್ಡು ಬರೋದಿಲ್ಲ, ದೊಡ್ಡ ಆಗುವುದಿಲ್ಲ. ಇಲ್ಲಿ ಬಿಟ್ಟು ಹೋಗಲಿಕ್ಕೆ ಆಗುತ್ತೆ, ಮೋಕ್ಷಧಾಮ. ಅದು ಬಾಗಿಲಲ್ಲಿ ಬರುವುದು ಮೋಕ್ಷಕ್ಕೆ. ಆದರೆ ಹೆಚ್ಚಿನವರು ಯಾರು ಮೋಕ್ಷಕ್ಕೆ ಹೋಗುವುದಿಲ್ಲ ಗೊತ್ತೆ, ಆದ್ದರಿಂದ ದಕ್ಷಿಣದಲ್ಲಿ ದ್ವಾರ ಹಾಕುವುದೇ ಇಲ್ಲ, ಹೆದರಿಕೊಂಡಿದ್ದಾರೆ. ಮತ್ತು ನಿಜವಾಗಿ ವಿಷಯ ಇರುವುದು ಹೆದರುವುದು ಯಾಕೆ ಅಂದರೆ ಅವ್ರು ಬಿಟ್ಟು ಹೋಗಲಿಕ್ಕೆ ತಯಾರಿಲ್ಲ. ಅದು ಹೇಳಿ ಮೊದಲಿಗೆ ಬಿಟ್ಟು ಹೋಗಬೇಕಲ್ಲ. ಇದು ನಾವು ಹೌದು ಮೋಕ್ಷದರಿ, ಅದು ಮತ್ತು 3 ದಿನದಲ್ಲಿ ಮೋಕ್ಷ ಆದರೆ ಮತ್ತೆ ಮೋಕ್ಷ ಆಗುತ್ತಾದರೆ 3 ನಿಮಿಷದಲ್ಲಿ ಆದರೆ ಚಂದ ಅಲ್ಲವಾ? ನಾವು ತಯಾರಿಲ್ಲ ಈಗ ಹೋಗಲಿಕ್ಕೆ. ಯಾರು ಯಾವತ್ತೂ ಹೋಗ್ತದೆ ಎಂದು ಗೊತ್ತಿದ್ರೂ ಹೋಗಲಿಕ್ಕೆ ತಯಾರಿಲ್ಲ. ಆದ್ದರಿಂದ ದಕ್ಷಿಣ ಬಾಗಿಲಲ್ಲಿರುವ ದೇವಸ್ಥಾನಗಳೇ ಬಹಳ ಕಡಿಮೆ, ರೇರ್. ಉತ್ತರದ್ದಾದರೂ ಇದ್ದರೆ ಆದರೆ ತಲೆ ಕೆಡಿಸ್ತಾರೆ. ನೀವು ಹೋಗುವಾಗ ದಕ್ಷಿಣಕ್ಕೆ ಮೋರೆ ಹಾಕಿ ಹೋಗಲಿ ಮಾರಾಯರ, ದಕ್ಷಿಣಕ್ಕೆ ಮೋರೆ ಹಾಕಿಕೊಂಡು ಒಮ್ಮೆ ಯಮ ಸಿಗಿದ್ರೆ ಕೈ ಮುಗಿದು ಹಿಂದೆ ಬರೋ, ಏನಾಗುತ್ತೆ? ಹೆದರುವುದು ಯಾಕೆ ಅದಕ್ಕೆ? ದನದ ಉತ್ತರದ ಹತ್ತಿರ ನಿಮ್ಮ ಮೆಟ್ಟಲು ಹತ್ತಿದ ತಕ್ಷಣವೇ ದುಡ್ಡಿನವ ನಿಂತಿರುತ್ತಾನೆ, ಕುಬೇರನ ಸ್ಥಾನ ಅದು. ಹಾಗಾಗಿ ಬಹಳ ಚಂದವಾಗಿ ಉತ್ತರಂ ದ್ವಾರಂ ಧನದಂ ಚೋತ್ತರಂ ದ್ವಾರಂ ದ್ವಾರಂ ಯಾಮ್ಯಂತೂ ಮೋಕ್ಷದಂ. ಆನಂತರ ಪ್ರಾಗ್ದ್ವಾರಂ ಸುಖದಂ ವಿಧಿ. ಪೂರ್ವಕ್ಕೆ ಬಾಗಿಲಿದ್ದರೆ ಅದು ಬೇಕಾದಷ್ಟು ಸುಖವನ್ನು ಕೊಡುತ್ತೆ ಅಂತ. ಆನಂತರ ಪಶ್ಚಿಮಕ್ಕಾದರೆ ಪಶ್ಚಿಮಂ ಪುಷ್ಟಿವರ್ಧನ. ಪೂರ್ವಕ್ಕೆ ದ್ವಾರ ಉಂಟು ಅಂತ ಅರ್ಥ ಆದರೆ ದೇವರು ಪೂರ್ವಕ್ಕೆ ಮೋರೆ ಹಾಕಿರ್ತಾನೆ, ಪಶ್ಚಿಮಕ್ಕೆ ಮೋರೆ ಹಾಕಿದರೆ ಪಶ್ಚಿಮದಲ್ಲಿ ದ್ವಾರ ಇರ್ತದೆ, ಅದು ಪುಷ್ಟಿವರ್ಧನ. ಹಾಗಾಗಿ ಅಂತೂ ಆಚಾರ್ಯ ಮಧ್ವರಂತೂ ಕೃಷ್ಣನ ಪ್ರತಿಷ್ಠೆಗೆ ಇದ್ದದ್ದು ಪಶ್ಚಿಮಕ್ಕೆ. ಹಾಗೆ ಹೆಚ್ಚು ಕಡೆಯಲ್ಲೆಲ್ಲ ಪಶ್ಚಿಮದ ದ್ವಾರಗಳಿವೆ. ನಾನು ಹೇಳ್ತೇನೆ ಪಶ್ಚಿಮಕ್ಕೆ ದ್ವಾರ ಯಾಕೆ ಮುಖ್ಯ ಆಗುತ್ತೆ. ಇದು ಪುಷ್ಟಿವರ್ಧನಂ, ಎಲ್ಲ ಅಂಶಗಳಲ್ಲಿಯೂ ಬೆಳವಣಿಗೆ ಇದ್ದದ್ದು. ಪುಷ್ಟಿ ಕೊಡ್ತದೆ, ಬೆಳಿತಾನೆ, ದುಡ್ಡಿನಲ್ಲಿಯೂ ಪುಷ್ಟಿ ಆಗುತ್ತೆ, ಆರೋಗ್ಯದಲ್ಲಿಯೂ ಪುಷ್ಟಿ ಆಗುತ್ತೆ, ಅಧ್ಯಾತ್ಮದಲ್ಲಿ ಪುಷ್ಟಿ ಆಗುತ್ತೆ. ಪುಷ್ಟಿ ಯಾವುದರಲ್ಲಿ ಆಗೋದಿಲ್ಲ? ಯಾದೇವಿ ಸರ್ವಭೂತೇಶು ಪುಷ್ಟಿ ರೂಪೇಣ ಸಂಸ್ಥಿತ, ಅದು ಒಂದು ಮಾತುಂಟಲ್ಲಿ. ಮತ್ತು ಅದರ ಲಕ್ಷ್ಮೀನಾರಾಯಣರ ಕೃಪಾಕಟಾಕ್ಷ ಪೂರ್ತಿ ಇರಲಿಕ್ಕೆ ಕಾರಣ ಮತ್ತು ಎಲ್ಲಿಲ್ಲ. ಮತ್ತೊಂದು ಕಡೆಯಲ್ಲಿ ಸುಖ ಮಾತ್ರ, ದುಡ್ಡು ಬರುತ್ತೆ ಹೇಳಿಲ್ಲ. ಇಲ್ಲಿ ದುಡ್ಡು ಮಾತ್ರ, ಆರೋಗ್ಯ ಉಂಟು ಹೇಳಿಲ್ಲ. ಅಲ್ಲಿ ಮೋಕ್ಷ ಮಾತ್ರ, ಬಿಡುಗಡೆ ಮಾತ್ರ, ಬದುಕ್ತಾನೆ ಹೇಳಲಿಲ್ಲ. ಇಲ್ಲಿ ನೋಡಿ, ಪಶ್ಚಿಮಂ ಪುಷ್ಟಿವರ್ಧನಂ, ಶಬ್ದವು ವರ್ಧನ ಶಬ್ದ ಆಗಿದ್ದು, ಬೇರೆ ರೀತಿಯಲ್ಲಿ ಹೇಳ್ತದೆ. ಎಲ್ಲದರ ಬೆಳವಣಿಗೆ ಇಲ್ಲಿ ಕಾಣಲಿಕ್ಕೆ ಬರುತ್ತೆ. ಇಲ್ಲಿ ಉಚ್ಛ್ರಾಯ ಸ್ಥಿತಿ ಇದೆ, ಔನ್ನತ್ಯ ಇದೆ, ಎತ್ತರ ಹೇಳಲಿಕ್ಕೆ ಆಗತ್ತೆ ಅನ್ನೋದನ್ನು ಎಲ್ಲ ವಿಷಯದಲ್ಲಿ ಅನ್ನೋ ನೆಲೆಯಲ್ಲಿ ಪಶ್ಚಿಮಂ ಪುಷ್ಟಿವರ್ಧನಂ ಅಂತ. ನಿಜವಾಗಿ ದೇವರು ಇದ್ದಾಗ ಎಷ್ಟು ಖುಷಿಯಾಗುತ್ತೆ ಅಂದರೆ, ವ್ಯಕ್ತಿ ಸಾಧನೆ ಮಾಡಬೇಕಾದ ನಮ್ಮನ್ನು ನೋಡಿದೆ, ಹೇಳಿದೆ ನಾನು. ಅಂತೇವಾಸಿ ಉತ್ತರ ರೂಪ ಮೇಲೆಗಳು ಪೂರ್ವಕ್ಕೆ ಮತ್ತು ಉತ್ತರಕ್ಕೆ ಮೋರೆ ಹಾಕಿಕೊಂಡು ಸಾಧನೆ ಮಾಡಲಿಕ್ಕಿರುವುದು. ಪೂರ್ವಕ್ಕೆ ಮೋರೆ ಹಾಕಿದರೆ ಯೂನಿವರ್ಸಲ್ ಲೈಟ್ ನಮ್ಮ ಮೋರೆಗೆ ಎದುರಾಗಿರುವುದರಿಂದ ಒಂದು ದೊಡ್ಡ ಶಕ್ತಿಯನ್ನು ನಾವು ಸ್ವೀಕಾರ ಮಾಡುವಂತೆ, ಸ್ವಾಗತಿಸುವಂತೆ, ಎದುರುಗೊಳ್ಳುವಂತೆ. ಅವನಿಗೆ ಬೆನ್ನು ಹಾಕಲಿಲ್ಲ ಎನ್ನುವುದೊಂದು ದೊಡ್ಡ ಸಂಗತಿ ಆ ಲೆಕ್ಕದಲ್ಲಿ. ಅವನಿಗೆ ನಾವು ಅಭಿಮುಖರಾಗಿದ್ದೆ ಎನ್ನುವುದರಿಂದ ಅವನಿಂದ
ನಮಗೆ ಅನುಗ್ರಹ ಆಗುತ್ತೆ ಎನ್ನುವುದು ಸತ್ಯ. ನಾವು ನಮ್ಮನ್ನೇನು ಹುಡುಕಿಕೊಂಡು ಬರಬೇಕಾಗಿಲ್ಲ, ನಾವು ತಿರಸ್ಕರಿಸಲಿಲ್ಲ. ಆದ್ದರಿಂದ ಮೋರೆ ಪೂರ್ವಕ್ಕಿದೆ ಅಂದರೆ ಒಂದು ದೊಡ್ಡ ಸಂಗತಿ. ಅದೇ ಮೋರೆ ಉತ್ತರಕ್ಕಿದೆ ಅಂದರೆ ಭಾರೀ ಗೌಜಿ. ಯಾಕೆಂದರೆ ಬಲ ತಲೆಗೆ ಪೂರ್ವದ ಬೆಳಕು, ಯೂನಿವರ್ಸಲ್ ಲೈಟ್, ವಿಶ್ವಶಕ್ತಿ, ಸೌರಶಕ್ತಿ ನೇರ ನಮ್ಮ ಬಲ ಹಣೆಗೆ ಬೀಳುತ್ತದೆ, ಬಲ ತಲೆಗೆ ಬೀಳುತ್ತದೆ. ಬಲ ತಲೆ ಎನ್ನುವುದು ಒಳಗಿನ ಚಿಂತನೆಗೆ ಚಿಂಬು ಕೊಡುವಂಥದ್ದು, ಇದು ವಿಜ್ಞಾನವೇ. ಎಡತನೆ ಎನ್ನುವುದು ಲೆಕ್ಕಾಚಾರದ ತಲೆ. ಅದು ಲೆಕ್ಕ ಮಾಡುವಾಗ ಹೀಗೆ ಮಂಡೆ ಮಾಡ್ತಾನೆ ಮೇಲೆ, ಯಾಕೆ ಎಡಕಣ್ಣನ್ನು ಅಲ್ಲಾಡಿಸ್ತಾನೆ, ತಲೆ ಯೋಚನೆ ಮಾಡಲಿಕ್ಕೆ ಮಾಡ್ತಾನೆ. ಅದೇ ಅಧ್ಯಾತ್ಮ ಹೇಳುವಾಗ ಮಂಡೆ ಹೀಗೆಲ್ಲ ಮಾಡೋದಿಲ್ಲ, ಯಾಕೆ ಮಂಡೆ ಇದ್ರೆಲ್ಲ ಹಾಗೆ ಮಾಡೋದು. ಆದ್ದರಿಂದ ಇದನ್ನಂದ್ರೂ ಮಾಡಿಯೇ ಮಾಡ್ತಾನೆ. ಇದು ಅಭ್ಯಾಸ ಎಲ್ಲರಿಗಾಗಿದೆ. ನಮಗೆ ಹೀಗೆ ಯೋಚನೆ ಮಾಡಿದ್ದು, ಒಂದು ಕಣ್ಣು ಮೇಲೆ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಲೆಕ್ಕ ಹಾಕಿಕೊಂಡು ಯಾರಾದರೂ ಲೆಕ್ಕ ಕೂಡಲೇ ಕೊಟ್ಟರೆ ನೋಡಿ, ಸುಮ್ಮನೆ ನೀವು ಹೋಗಿ ಹೇಳಿ ಮಾಡಬಾರ್ದು. ಕೆಲವು ಅಂಗಡಿಗಳಲ್ಲಿ ಯಾರೋ ಏನೋ ತಗೊಳ್ಳುವಾಗ ಪಟ್ಟಿ ಲಿಸ್ಟೆಲ್ಲ ಇದ್ದಾಗ ಅವ್ರು ಹೇಗೆ ಮಾಡ್ತಾರೆ ನೋಡಿ, ಅವರಿಗೆ ನೋಡ್ತಾರೆ ಹೀಗೆ ಮಾಡ್ತಾರೆ, ತಲೆ ಬಲ ಎಡಕಣ್ಣು ಸ್ವಲ್ಪ ಹೀಗೆ ಲೆಕ್ಕಾಚಾರದಲ್ಲಿ ಎಲ್ಲ ಸರಿ ಉಂಟು ಹೇಳ್ತಾನೆ. ಮತ್ತು ಅದು ಸಹಜವಾಗಿಯೇ ಲೆಕ್ಕ ಹೋಗುವಾಗ ಏರ್ಪೇರಾಗುವ ಕ್ರಮ ಬರ್ತದೆ, ಬರುವುದಿಲ್ಲ ಅಂತಲ್ಲ, ಬರಬೇಕು. ಅದಕ್ಕೆ ನಾವು ಶರೀರ ಭಾಷೆ ಅಂತ ಹೇಳುತ್ತೇವೆ, ಒಂದು ದೃಷ್ಟಿಯಿಂದ ಹೇಳುವಾಗ ಬಾಡಿ ಲ್ಯಾಂಗ್ವೇಜ್ ಹೇಳಿದಾಗ. ಅದರಂತೆ ಬಲತಲೆಗೆ ಹೆಚ್ಚು ಬೆಳಕು ಬೀಳುವಂತೆ, ಶಕ್ತಿ ಆಧಾನ ಆಗುವಂತೆ, ಸೋಲಾರ್ ಎನರ್ಜಿಯನ್ನು ಸ್ವೀಕಾರ ಮಾಡುವಂತೆ ನೀವು ಮಾಡಿದರೆ ಸಹಜವಾಗಿ ಇದಕ್ಕೆ ಪ್ರಯತ್ನಿಸಬೇಕಾಗಿಲ್ಲ. ನೀವು ಕೂತ್ಕೊಳ್ಳುವುದೇ ಉತ್ತರಕ್ಕೆ ಕೂತ್ಕೊಂಡು ಬಿಡಿ, ಆಗ ಹೆಚ್ಚು ಚಾರ್ಜ್ ಆಗುತ್ತೆ ರೈಟ್ ಹ್ಯಾಟ್. ಕಡಿಮೆ ಮಟ್ಟದಲ್ಲಿ ಲೆಫ್ಟ್ ಯೂಸ್ ಮಾಡಿದಾಗ ಆಗತ್ತೆ, ಆಗ ಇಂಟ್ಯೂಷನ್ ಪವರ್ ವೃದ್ಧಿಸ್ತದೆ. ಯಾವುದಕ್ಕೂ ಸಮಸ್ಯೆ ತನ್ನಷ್ಟಕ್ಕೆ ನಿಭಾಯಿಸಿಕೊಳ್ಳಲಿಕ್ಕೆ ಸಾಮರ್ಥ್ಯ ಬರ್ತದೆ. ಅವೇಕ ಎಚ್ಚರ ಆಗುತ್ತೆ ಇದ್ದದ್ದು. ಅದು ನಾನು ಕೂತೇ ಇದ್ದೇನೆ ಜಾಸ್ತಿ ಆಯಿತು ಹಾಗೆ ಅಲ್ಲಲ್ಲ, ಎಷ್ಟಾಗತ್ತೆ ನಿಮ್ಮದು ಎಷ್ಟರ ಮಟ್ಟಿನ ಬ್ಯಾಟ್ರಿಯೋ ಅಷ್ಟೇ ಚಾರ್ಜ್ ಆಗೋದು ಹೊರತು 24 ಗಂಟೆಯೂ ನೀವು ಪ್ಲಗ್ ಸಿಕ್ಕಿಸಿಕೊಂಡ್ರೆ ಭಯಂಕರ ಬೆಳಕು ಬರಬೇಕಿತ್ತು ಮಾರೆ ಟಾರ್ಚಲ್ಲಿ ಲೈಟಲ್ಲಿ, ಆಗಲಿಲ್ಲ. ಅದು ಕೆಪಾಸಿಟಿ ಇರೋದು ಅಷ್ಟೇ, ನೀನು 24 ದಿವಸ ಇಟ್ಟರು ಅಷ್ಟೇ ಆಗ್ತದೆ. ಆದ್ದರಿಂದ ಅದರ ಯೋಗ್ಯತೆಯನ್ನು ಅವಲಂಬಿಸಬೇಕೆನ್ನುವುದು ಮುಖ್ಯ. ಸೆಲ್ ಹೇಗಿದೆ ಅಂತ ನೋಡಿಕೊಳ್ಳಿ, ಮತ್ತೆ ಚಾರ್ಜ್ ಮಾಡಿ. ಅದನ್ನು ಚಾರ್ಜ್ ಮಾಡೋದ್ರಲ್ಲಿ ತಪ್ಪಿಲ್ಲ, ಇದರಲ್ಲಿ ಓವರ್ ಚಾರ್ಜ್ ಆಗೋದಿಲ್ಲ, ಡ್ಯಾಮೇಜ್ ಇಲ್ಲ ಇದರಲ್ಲಿ. ಕೆಲವು ಸೆಲ್ಗಳಿಗೆ ನೀವು ಓವರ್ ನೈಟ್ ಚಾರ್ಜ್ ಕೊಟ್ಟರೆ ಮತ್ತು ನಾಳೆ ಡಮ್ ಇದ್ದದ್ದು ಸತ್ತಿರ್ತದೆ. ಇದು ಹಾಗಿಲ್ಲ, ಜೀವ ಒಳ್ಳೆ ರೀತಿಯ ಸೆಲ್ಸ್ ಇದೆ ಮೇಲೆ, ಇದಕ್ಕೆ ಸೆಲ್ಸ್ ಅಂತಾರೆ. ಜೀವಕೋಶಗಳು ಅಂತಲೇ ಹೇಳ್ತಾರೆ, ಬ್ಯಾಟ್ರಿ ಸೆಲ್ಸ್ಗಳೇ ಅಂತ ನಮ್ಮ ದೇಹದಲ್ಲಿ ಕಂಡಬಟ್ಟೆ ಇವೆ. ಆದ್ದರಿಂದ ಫಾರೆಡ್ನಲ್ಲಿರತಕ್ಕಂಥ ಸೆಲ್ಸ್ಗಳು ಬಹಳ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಡೈಲಿ ಒಂದು 3 ಗಂಟೆ ಆದರೂ ನೀವು ಚಾರ್ಜಿಂಗ್ ಮಾಡಬೇಕು. 3 ಹೊತ್ತಿನಲ್ಲಿ ಮಾಡಿದರೆ ಭಾರಿ ಚಂದ, ಇಲ್ಲಾಂದರೆ ಟೋಟಲ್ ಮಾಡಿದರೂ ತೊಂದರೆ ಇಲ್ಲ. ಒಟ್ಟು 3 ಗಂಟೆ ಚಾರ್ಜಿಗೆ ಅಂದರೆ ಒಂದು ಯಾಮ ಅಂತ. ಉಳಿದ ಅಷ್ಟು ಯಾಮಗಳು ನಿಮಗೆ ಬಿಟ್ಟಿದೆ. ದಿನಕ್ಕೆ 3 ಗಂಟೆದ್ದಾದರೆ ಎಷ್ಟು ಯಾಮ ಆಗಲಿಲ್ಲ? 8 ಯಾಮ ಆಯಿತು. 7 ಯಾಮಗಳು ನಮಗೆ ಸಪ್ತಧಾತುವಿನ ಶರೀರದ ಗೌಜಿಗೆ, 1 ಯಾಮ ಜೀವನಿಗೂ ಮತ್ತು ದೇವರಿಗೂ ಕನೆಕ್ಟ್ ಆಗಲಿಕ್ಕೆ. ನೀವು ಆತ್ಮೋದ್ಧಾರಕ್ಕಾಗಿ ಜೀವ ಮತ್ತು ದೇವರನ್ನು ಯಾವತ್ತು ಕನೆಕ್ಟ್ ಮಾಡಿದ್ದೀರಿ? ಜೀವವನ್ನು ಕನೆಕ್ಟ್ ಮಾಡಿದ್ದೀರಿ. ಇಡೀ ದಿವಸ ಮೊಬೈಲ್ ಇಟ್ಕೊಂಡು ಗಂಟೆಗಟ್ಟಲೆ ಮಾತಾಡಿ ಜೀವ ದೇಶವನ್ನು ಎಷ್ಟೋ ಸಂಪಾದಿಸಿದ್ದೀರಿ, ದೇಶವನ್ನು. ದೇಶ ಜೀವ ಎಷ್ಟೆಲ್ಲ ಕನೆಕ್ಟ್ ಆಗ್ತಾ ಉಂಟು. ಎಲ್ಲ ಸರ್ವರ್ಗಳು ನಮಗೆ ಕನೆಕ್ಷನ್ಗೆ ಇರೋದು ನಮ್ಮದೇ. ಆದರೆ ದೇವರಿಗೆ ಎಲ್ಲಿದೆ ಇವತ್ತಿಯವರೆಗೆ ಆಗಲಿ. ಅದನ್ನು ದೇವರಿಗೋಸ್ಕರ ಒಂದು ಮ್ಯೂಟ್ ಆಗಿ 1 ಯಾಮದಲ್ಲಿ ಆದರೂ ಕೊಡಿ ಅನ್ನುವ ನೆಲೆಯಲ್ಲಿ ಬಹಳ ಚಂದವಾಗಿ ದಿಕ್ಕನ್ನು ಬದಲಾಯಿಸಿದರು. ಪೂರ್ವ ಮತ್ತು ಉತ್ತರಕ್ಕೆ ನಮ್ಮನ್ನು, ದಕ್ಷಿಣ ಮತ್ತು ಪಶ್ಚಿಮಕ್ಕೆ ಆಗಲಿಲ್ಲ. ಪಶ್ಚಿಮಕ್ಕೆ ನಾವು ಮೋರೆ ಹಾಕಿಕೊಂಡರೆ ಲೆಕ್ಕಾಚಾರ ಆಗಿ ತಲೆ ಬಿಸಿಯಾಗಿ ಹೆಚ್ಚು ಕಡಿಮೆ ಆಗುತ್ತೆ, ಹುಚ್ಚನಾಗ್ತಾನೆ ಜಾಸ್ತಿ ಆದರೆ. ದಕ್ಷಿಣಕ್ಕಾದರೆ ಅಂತ ಆಗುವುದಿಲ್ಲಲ್ಲ, ದಕ್ಷಿಣಕ್ಕಾದರೆ ಆಗಿಡೋದು ಲೆಫ್ಟ್ ಆಗುತ್ತೆ ಅಂತ. ಪಶ್ಚಿಮಕ್ಕಾದರೆ ಬೆನ್ನೆ ಆಗಿದಾಗುತ್ತೆ, ಪ್ರಯೋಜನವೇ ಇಲ್ಲ. ಹೀಗಾಗಿ ಬಹಳ ಚಂದವಾಗಿ ದಿಕ್ಕನ್ನು ವ್ಯವಸ್ಥೆ ಕೊಟ್ಟಿದ್ದಾರೆ. ಇದಕ್ಕೆ ಅನುಗುಣವಾಗಿ ನಾವು ಬಾಗಿಲನ್ನು ಹೇಳಿದೆ. ಬಾಗಿಲಿನ ಜೊತೆಯಲ್ಲಿ ನಾನು ಕಾರ್ತಿಕಕ್ಕೆ ದೀಪಕ್ಕೆ ಬರಬೇಕದು ಮತ್ತೆ ನಾಳೆ ದೀಪ ಬೆಳಗಿಸ್ತೇನೆ ಹೇಳುತ್ತಾ ಮತ್ತೆ ವಂದಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.